ಕುಂಬಳಕಾಯಿ ಬಳ್ಳಿಯಲ್ಲಿ ಸರ್ಪದ ಆಕಾರದ ದೃಶ್ಯ ಕಂಡು ಭಾಗ್ಯವಂತಿ ಅವತಾರ ಎಂದು ಭಾವಿಸಿ ಮಾರನಾಳ ತಾಂಡದ ಸಾರ್ವಜನಿಕರು ಪೂಜಾ ಸಲ್ಲಿಸಿದರು. ಹುಣಸಗಿ ತಾಲೂಕಿನ ಮಾರನಾಳ ತಾಂಡದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹಿಂಬದಿಯಲ್ಲಿ ಈ ಕುಂಬಳಕಾಯಿಯ ಬಳ್ಳಿಯು ಕಾಣಿಸಿಕೊಂಡಿದ್ದು ಅದನ್ನ ನೋಡಿದ ಜನರು ಇದು ಭಾಗ್ಯವಂತಿಯ ಸ್ವರೂಪವೆಂದು ಭಾವಿಸಿ ಆ ತಾಯಿಯ ಪ್ರಸನ್ನತೆ ನಮ್ಮೂರಿಗೆ ಬಂದ ಹಾಗೆ ಎಂದು ಭಾವಿಸಿ ಊರಿನ ಎಲ್ಲಾ ಜನರು ಸರ್ಪದ ಹಾಗೆ ಕಾಣಿಸಿರುವ ಸ್ಥಳದಲ್ಲಿ ಪೂಜೆ ಸಲ್ಲಿಸಿ ಪಾವನರಾದರು. ಭಾಗ್ಯವಂತಿಯ ಸ್ವರೂಪವನ್ನು ಕಂಡ ಭಾಗ್ಯವಂತಿ ಯುವಕರ ಬಳಗವು ಪ್ರತಿ ವರ್ಷ ತಾಯಿಯ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ನಾವು ಹೋಗುತ್ತಿದ್ದೆವು. ತಾಯಿಯ ಪವಾಡ ಎಂತದ್ದು ಅಂದ್ರೆ ನಾವು ಪಾದಯಾತ್ರೆ ಮಾಡುವಾಗ ಯಾರಿಗೂ ಪಾದದ ತೊಂದರೆ ಆಗದಂತೆ ತಾಯಿಯ ದರ್ಶನ ಪಡೆದು ಮನೆಗೆ ತಲುಪಿ ತಾಯಿಯ ಪೂಜೆ ಸಲ್ಲಿಸಿದ್ದೆವು. ಆ ತಾಯಿಯ ಸ್ವರೂಪದಲ್ಲಿ ಬಳಿಯಲ್ಲಿ ಕಾಣಿಸಿದ್ದು ಬಹಳ ಸಂತೋಷಕರ ವಿಷಯವೆಂದು ಭಾವಿಸುತ್ತೇವೆ ಎಂದು ಯುವಕ ಮಂಡಳಿ ಸದಸ್ಯರು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಹಾಗೂ ಮಕ್ಕಳು ಮತ್ತು ಶ್ರೀ ಭಾಗ್ಯವಂತಿ ಭಕ್ತರು ಸೇರಿ ಹರ್ಷ ವ್ಯಕ್ತಪಡಿಸಿದ್ರು. ವರದಿ ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ ಜೊತೆ ಶಿವು ರಾಠೋಡ.